ಸಹಜವಾಗಿದೆಯೋ ಸದ್ಗುರುವಿನ ಕೃಪೆಯೂ ಕೂಡ ಅಷ್ಟೇ ಅವಶ್ಯಕ ಇದೆ ಅಂತಾಯಿತು. ನಮಗೆ ಗುರು ಹೇಗೆ ಬೇಕು ಅಂದರೆ, ಯಾಕಪ್ಪ ಬೇಕು ಅಂದರೆ ಉಸಿರು ಹಾಕಬೇಕು ಅಂತ ಕೇಳಿದ ಹಾಗೆ. ಉಸಿರು ಹಾಕಬೇಕು ಅಂದರೆ ಬದುಕೋಕ್ಕೆ, ಗುರುವೇ ಹಾಕಬೇಕು ಬ್ರಹ್ಮನಲ್ಲಿ ಹೋಗೋಕ್ಕೆ, ತನ್ನ ತಾನು ಅರ್ಥಕೊಳ್ಳೋಕ್ಕೆ. ಒಬ್ಬ ನಾವಿಕನು ಬೇಕು. ನಿನಗೆ ನಾವಿಕ ನಡೆಸೋಕ್ಕೆ ಬರಲ್ಲ, ನಿನಗೆ ಈಜಕ್ಕಾಗೋದಿಲ್ಲ. ಅದಕ್ಕಾಗಿ ಈಜು ಬಂದರೂ ಸಮುದ್ರದಲ್ಲಿ ಈಜಲಾರೆ, ದೊಡ್ಡ ಸಮುದ್ರ ಅದುವೆ, ಒಬ್ಬನಿಗೂ ಆಗಲ್ಲ. ಅದಕ್ಕೆ ಗುರು ಬೇಕೇ ಬೇಕು. ಯಾರಿಗೆ ಗುರುವಿನ ಕೀರ್ತಿ, ಗುರುವಿನ ತತ್ವ ಮುಂತಾದ ವಿಚಾರಗಳ ಬಗ್ಗೆ ತಿಳಿದುಕೊಂಡಷ್ಟು ಕೂಡ ಇನ್ನೆಷ್ಟು ತಿಳ್ಕೋಬೇಕು ಅನ್ನಿಸ್ತಾ ಇರುತ್ತೋ ಅಂಥವರು ಖಂಡಿತವಾಗಿ ಗುರುತತ್ವ ಸಾಕ್ಷಾತ್ಕಾರವನ್ನು ಪಡಿತಾ ಇದ್ದಾರೆ. ಗುರುತತ್ವದ ಮಹಿಮೆ ಒಂದು ಅಸಾಧಾರಣವಾದಂಥದ್ದು, ಯಾವುದೋ ಒಂದೇ ಸಣ್ಣದಲ್ಲ ಅದು. ಅದರ ಮಹತ್ವವನ್ನು ಅನೇಕ ಮಹಾತ್ಮರು ಅನೇಕ ರೀತಿಗಳಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಆ ವ್ಯಾಖ್ಯಾನಗಳ ರೂಪದಲ್ಲಿ ಬೇರೆ ಬೇರೆ ರೀತಿಯಾಗಿದ್ದರೂ ಕೂಡ ಸಾರ ಮಾತ್ರ ಒಂದೇ. ಎಲ್ಲ ಗುರುಗಳು ಕೂಡ, ಎಲ್ಲ ಒಂದು ವಾದಕರು, ಎಲ್ಲ ಒಂದು ವೇದಾಂತಿಗಳು ಬೇರೆ ಬೇರೆ ರೀತಿಯಲ್ಲಿ ಮಾಡಿದ್ದಾರೆ. ಸಕ್ಕರೆಯಿಂದ ಮಾಡಿದ ತಿಂಡಿಗಳಿದ್ದಾಗೆ ಬೇರೆ ಬೇರೆ ರೀತಿಯಾಗಿದ್ದರೂ ಕೂಡ ಅವುಗಳ ರುಚಿ ಹೇಗೆ ಒಂದೇ ಆಗ್ತಾ ಇವೆಯೋ ಸಿಹಿ ಅಂತ, ಹಾಗೆ ವ್ಯಾಖ್ಯಾನಗಳು ಬೇರೆ ಬೇರೆ ಆದರೂ ಅವುಗಳ ವಿಷಯ ಸಾರ ಮಾತ್ರ ಒಂದೇ ಇದೆ ಅಂತ ಹೇಳಿದರು. ಮಹಾಮಹಿಮರಾದ ಶಂಕರ ಭಗವತ್ಪಾದರು ರಚನೆ ಮಾಡಿರ್ತಕ್ಕಂತಹ ಶ್ರೀ ಗುರಷ್ಟಕದಲ್ಲಿ ಗುರುತತ್ವವನ್ನು ಮನೋಜ್ಞವಾಗಿ ವರ್ಣನೆ ಮಾಡಿದ್ದಾರೆ. ಇಲ್ಲಿ ಅದರ ಅರ್ಥವನ್ನು ಸ್ವಲ್ಪ ವಿವರವಾಗಿ ನಾವು ತಿಳ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಪಡೋಣ. ಶರೀರಂ ಸುರೂಪಂ ತಥಾವಾ ಕಳತ್ರಂ ಯಶಚಾರು ಚಿತ್ರಂ ಧನಂ ಮೇರುತುಲ್ಯಂ ಗುರುರಂಗ್ರಿ ಪದ್ಮೆ ಮನಚೇನ ಲಗ್ನಂ ತತಕ್ಕಿಂ 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 ತತಕ್ಕಿಂ. ಶುದ್ಧವಾದ ದೊಡ್ಡ ದೊಡ್ಡ ಆಹಾರ ತಗೋತೀಯ, ಅಂದವಾಗಿಬಿಟ್ಟಿದೆ ಶರೀರ. ಇನ್ನು ಸುಂದರವಾದ ಹೆಂಡತಿ, ಇನ್ನೇನು ಹೇಳಬೇಕ ಬಿಡಿ. ಹೇರಳವಾದ ಒಂದು ಕೀರ್ತಿ, ಪರ್ವತದಷ್ಟು ಐಶ್ವರ್ಯ, ಇವೆಲ್ಲವೂ ಕೂಡ ಇದ್ದು ಸದ್ಗುರುವಿನ ಪಾದಪದ್ಮಗಳಲ್ಲಿ ಮನಸ್ಸು ಲೀನವಾಗದೇ ಇದ್ದರೆ ಇವುಗಳಿಂದ ಫಲವೇನು ಫಲವೇನು ಫಲವೇನು. ಶ್ಲೋಕದ ಪ್ರಾರಂಭದಲ್ಲೇ ನಮ್ಮನ್ನು ಎಚ್ಚರಿಸುತ್ತಾ ಇದ್ದಾರೆ ಸ್ವಾಮಿ. ಗುರುಪಾದದಲ್ಲಿ ಮನಸ್ಸು ತಲ್ಲೀನವಾಗದೆ ಹೋದರೆ, ಗುರುಧ್ಯಾನವನ್ನು ನೀನು ಮಾಡದೆ ಹೋದರೆ, ಗುರು ಸೇವೆ ಮಾಡದೆ ಹೋದರೆ, ಗುರು ತತ್ವವನ್ನು ಗ್ರಹಿಸದೆ ಹೋದರೆ, ಗುರು ಹೇಳಿದ ಸತ್ಕರ್ಮವನ್ನು ಮಾಡಿ ಅದರ ಫಲವನ್ನು ಗುರುಪಾದಗಳಿಗೆ ಅರ್ಪಣೆ ಮಾಡದೆ ಹೋದರೆ, ಆ ಗುರುಪದೇಶವನ್ನು ಹೊಂದದೇ ಹೋದರೆ ನೀನು ನಿನ್ನ ಸೌಂದರ್ಯ, ನಿನ್ನ ಕೀರ್ತಿ, ನಿನ್ನ ಐಶ್ವರ್ಯಗಳಿಂದ ನಿನಗೆ ಯಾವ ಪ್ರಯೋಜನವೂ ಇಲ್ಲ. ಹೀಗೆ ಪ್ರಯೋಜನದಿಂದ ವಂಚಿತನಾದರೂ ಸಹ ನೀನು ಸೌಂದರ್ಯದ ಮದ, ಧನ ಮದ, ವಿದ್ಯಾದಿ ಮದ, ವಿದ್ಯಾಮದ, ಧನಮದ ಮದಗಳು ನೀನು ಎತ್ತಿಗೆ ಏರ್ಬಿಡುವಂತೆ, ಏರ್ಕೊಂಡು ನಿನ್ನನ್ನು ಹಾಳು ಮಾಡುತ್ತವಂತೆ. ವಿದ್ಯೆಗೆ ವಿನಯವೇ ಭೂಷಣ, ಧನಕ್ಕೆ ತ್ಯಾಗವೇ ಭೂಷಣ. ಶರೀರ ಶ್ರಮದಿಂದ ಕೂಡಿದ ಸೇವೆ ಇಲ್ಲದೆ ಹೋದರೆ ಸೌಂದರ್ಯಕ್ಕೆ ಪ್ರಯೋಜನ ಇಲ್ಲವೇ ಇಲ್ಲ. ಹೂವು ಎಷ್ಟೇ ಅಂದವಾಗಿದ್ದರೂ ಕೂಡ ಪರಿಮಳ ಇಲ್ಲದೆ ಹೋದರೆ ಪೂಜೆಗೆ ಉಪಯೋಗಕ್ಕೆ ಬರೋದಿಲ್ಲ ಅಂತಾರೆ. ಕೆಲವು ಗಿಡಗಳು ಬೃಹದಾಕಾರವಾಗಿ ಬೆಳೆದಿರ್ತವೆ, ಆದರೆ ಅದು ಕತ್ತರಿಸಿ ಒಲೆಗೆ ಹಾಕೋದಕ್ಕೂ ಲಾಯಕ್ಕಿರೋದಿಲ್ಲ. ಒಲೆಗೆ ಹಾಕಿದ್ರು ಸಿಕ್ಕಾಪಟ್ಟೆ ಹೊಗೆ ಬಂದು ಕಣ್ಣಲ್ಲಿ ನೀರು ಬರುತ್ತೆ. ಆದರೆ ದೊಡ್ಡ ದೊಡ್ಡ ಮರ. ಈ ಶ್ಲೋಕದ ಒಟ್ಟು ತಾತ್ಪರ್ಯ ಏನಪ್ಪ ಅಂದರೆ, ಜೀವನದಲ್ಲಿ ಎಲ್ಲಕ್ಕಿಂತ ಅತಿ ಮುಖ್ಯವಾದಂಥದ್ದು ಗುರು ಸೇವೆ. ಅದು ಇದ್ದಾಗ ಮಾತ್ರ ದನಕನಗಾದ ಐಶ್ವರ್ಯಕ್ಕೆ ಶೋಭೆ, ಗುಣ. ಅದಕ್ಕೆ ಇಲ್ಲದವರು ಶೋಭೆ ಇಲ್ಲ. ಗುರುವಿನ ಪಾದದಲ್ಲಿ ನಮ್ಮ ಮನಸ್ಸು ತಲ್ಲೀನವಾದಾಗ ಮಾತ್ರ ಸಾಧನ ಸಂಪತ್ತುಗಳಿಂದ ಉತ್ತಮ ಫಲಗಳು ಸಿಗ್ತವೆ. ಸಿಕ್ಕಾಬಟ್ಟೆ ಒಡವೆ ಇರುತ್ತೆ, ತುಂಬ ಸೌಂದರ್ಯಕರವಾದಂಥ ಒಡವೆ ಇರುತ್ತೆ,
ಅದನ್ನು ಪರಮಾತ್ಮನಿಗೆ ಹಾಕಿದಾಗಲೇ ಅದರ ಒಂದು ಸೌಂದರ್ಯತೆ ಎತ್ತಿ ಕಾಣೋದು. ಯಾಕಂದ್ರೆ ಸ್ವಾಮಿ ಸೌಂದರ್ಯವಾಗಿ ಕಾಣ್ತಾ ಇದ್ದಾನೆ. ಇದರಿಂದ ಸೌಂದರ್ಯ ಅಲ್ಲ, ಅದಕ್ಕೂ ಸೌಂದರ್ಯ ಬಂತು. ಪರಮಾತ್ಮನು ಧರಿಸಿದ್ದರಿಂದ ಆ ಒಡವೆಗೆ ಸೌಂದರ್ಯ ಬಂತು. ಹಾಗೆ ಸ್ವಾಮಿಗೆ ನಾವು ಅನುಗ್ರಹ ಆಗಬೇಕು ಅಂತ ಕೊಟ್ಟದ್ದರಿಂದ ನಾವು ನಮ್ಮ ಒಂದು ಧನಕ್ಕೆ ಒಂದು ಮುಕ್ತಿ ಸಿಕ್ಕಿತು. ನಮ್ಮ ಒಂದು ಧನ ಶೋಭಾಯಮಾನವಾಯಿತು. ತ್ಯಾಗವೂ ಬೆಳೆಯುತ್ತೆ, ನಮಗೆ ತೃಪ್ತಿ ಇರುತ್ತೆ. ನಮಗೆ ಒಳ್ಳೆ ಕಡೆ ಕೊಟ್ಟಿದ್ದೀವಪ್ಪ, ಸುಮ್ಮನೆ ಯಾಕೆ ತಾಪತ್ರೆ ಅಂತ ಮನಸ್ಸಿಗೆ ಆನಂದ ಆಗತ್ತೆ. ಕಳತ್ರಂ ಧನಂ ಪುತ್ರ ಪೌತ್ರಾದಿ ಸರ್ವಂ, ಕಳತ್ರಂ ಧನಂ ಪುತ್ರ ಪೌತ್ರಾದಿ ಸರ್ವಂ, ಗೃಹಂ ಬಾಂಧವ ಸರ್ವಮೇತದ್ದಿ ಜಾತಂ, ಗೃಹಂ ಬಾಂಧವ ಸರ್ವಮೇತದ್ದಿ ಜಾತಂ, ಗುರೋರಂಗ್ರಿ ಪದ್ಮೆ ಮನಶ್ಚೇನ್ನ ಲಗ್ನಂ, ತತಕ್ಕಿಂ 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 ತತಕ್ಕಿಂ. ಹೆಂಡತಿ, ಹಣ, ಮಕ್ಕಳು, ಮೊಮ್ಮಕ್ಕಳು, ಮನೆ, ಬಂಧುಗಳು ಮುಂತಾದವರೆಲ್ಲರೂ, ಸರ್ವಸ್ವೂ ಕೂಡ ಇವರೆಲ್ಲರೂ ಕೂಡ ಮನುಷ್ಯನಿಗೆ ಇದ್ದರೂ ಕೂಡ ಸದ್ಗುರುವಿನ ಪಾದ ಪದ್ಮಗಳಲ್ಲಿ ಅವನ ಮನಸ್ಸು ಲೀನವಾಗದೆ ಇದ್ದರೆ ಫಲ ಏನು, ಫಲ ಏನು, ಫಲ ಏನು ಅಂತ ಇಷ್ಟಿದ್ರೂ ಕೂಡ ಅವನ ಮನಸ್ಸು ಪರಮಾತ್ಮನ ಕಡೆ ಹೋಗಬೇಕು, ಲೀನವಾಗಬೇಕು. ತತಕ್ಕಿಂ 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 ತತಕ್ಕಿಂ. ಮೊದಲು ನೀನು ನಿನ್ನ ಮನಸ್ಸನ್ನು ಗುರುವಿನ ಮೇಲೆ ಕೇಂದ್ರೀಕರಿಸಿಕೋ ನೀನು. ಆಗ ಎಲ್ಲವೂ ನಿನಗೆ ಇನ್ನಷ್ಟು ಅನುಕೂಲವಾಗ್ತದೆ. ಅದೇ ನಿಜವಾದ ಆನಂದಕ್ಕೆ ದಾರಿ ಮಾಡಿಕೊಡುತ್ತೆ. ಜೊತೆಗೆ ವೈರಾಗ್ಯವೂ ಸಹ ನಿನಗೆ ಸುಲಭವಾಗ್ತಾ ಇರ್ತದೆ. ಅವಶ್ಯಕತೆ ಬಂದಾಗ ನೀನು ಸರಾಗವಾಗಿ ಈ ಸಂಸಾರವನ್ನು, ಈ ಸಾಗರದಿಂದ ದೂರ ಇರ್ಬೋದು. ಇದ್ದಕ್ಕಿದ್ದಾಗ ನೀನು ಬಿಟ್ಟಿದ್ದು ಬಿಡ್ಬೋದು. ಎಷ್ಟೇ ಕಷ್ಟಗಳು ಬಂದರೂ ಕೂಡ ಸ್ವಲ್ಪವೂ ಕೂಡ ನೀನು ಬಾಧೆ ಪಡದೆ ಅವುಗಳನ್ನು ಎದುರಿಸಿ ನಿಲ್ತಕ್ಕಂಥ ಶಕ್ತಿ ನಿನಗೆ ಬರ್ತದೆ. ಇನ್ನು ಮುಂದೆ ಹೋಗ್ತಿದ್ದಾರೆ. ಷಡಂಗಾದಿ ವೇದೋ ಮುಖೇ ಶಾಸ್ತ್ರ ವಿದ್ಯಾ, ಷಡಂಗಾದಿ ವೇದೋ ಮುಖೇ ಶಾಸ್ತ್ರ ವಿದ್ಯಾ, ಕವಿತ್ವಾದಿ ಗದ್ಯಂ ಸುಪದ್ಯಂ ಕರೋತಿ, ಕವಿತ್ವಾದಿ ಗದ್ಯಂ ಸುಪದ್ಯಂ ಕರೋತಿ, ಗುರೋರಂಗ್ರಿ ಪದ್ಮೆ ಮನಶ್ಚೇನ್ನ ಲಗ್ನಂ, ತತಕ್ಕಿಂ 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 ತತಕ್ಕಿಂ. ಶಿಕ್ಷಾಶಾಸ್ತ್ರ ಮುಂತಾದ ಷಡಂಗ ಯುಕ್ತವಾದ ವೇದಗಳನ್ನು, ಸಕಲ ಶಾಸ್ತ್ರಗಳನ್ನು ಮುಖೋದ್ಗತವಾಗಿರುವಾಗ ವ್ಯಾಸಂಗ ಮಾಡಿರ್ಬೋದು ನೀನು, ದೊಡ್ಡವನು. ಗದ್ಯ ಮತ್ತು ಪದ್ಯ ಕಾವ್ಯಗಳನ್ನು ನಿರರ್ಗಳವಾಗಿ ರಚಿಸ್ತಕ್ಕಂಥ ಸಾಮರ್ಥ್ಯ ಕೂಡ ಇರ್ಬೋದು. ಆದರೆ ಸದ್ಗುರುವಿನ ಶರಣ ಕಮಲಗಳಲ್ಲಿ ಮನಸ್ಸನ್ನು ಲೀನಗೊಳಿಸ್ತೇ ಹೋದರೆ ನಿನಗೆ ಫಲವೇನು, ಫಲವೇನು, ಫಲವೇನು. ವಿದೇಶೇಷು ಮಾನ್ಯ ಸ್ವದೇಶೇಷು ಧನ್ಯ, ಸ್ವದೇಶೇಷು ಮಾನ್ಯ ಸ್ವದೇಶೇಷು ಧನ್ಯ, ಸದಾಚಾರ ವೃತ್ತೇಷು ಮತ್ತೋ ನ ಚಾನ್ಯ, ಸದಾಚಾರ ವೃತ್ತೇಷು ಮತ್ತೋ ನ ಚಾನ್ಯ, ಗುರೋರಂಗ್ರಿ ಪದ್ಮೆ ಮನಶ್ಚೇನ್ನ ಲಗ್ನಂ, ತತಕ್ಕಿಂ 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 ತತಕ್ಕಿಂ. ಪರದೇಶಗಳಲ್ಲಿ ಮಾನ್ಯತೆಯನ್ನ, ಸ್ವದೇಶಗಳಲ್ಲಿ ಕೀರ್ತಿ ಪ್ರತಿಷ್ಠೆಗಳನ್ನು ಗಳಿಸಿದ್ದಾನೆ. ದೇಶ ವಿದೇಶಗಳಲ್ಲಿ ಕೀರ್ತಿ, ಸ್ವದೇಶದಲ್ಲಿ ಕೀರ್ತಿ. ಸತ್ಕರ್ಮದ ಆಚರಣೆಯಲ್ಲಿ ಎಲ್ಲರಿಗಿಂತಲೂ ಮಿಗಿಲಾಗಿದ್ದಾನೆ. ತುಂಬ ಸ್ಟ್ರಿಕ್ಟು. ಆದರೆ ಸದ್ಗುರುವಿನ ಪಾದ ಕಮಲದಲ್ಲಿ ಮನಸ್ಸು ಲೀನವಾಗದೆ ಹೋದರೆ ಫಲವೇನು, ಫಲವೇನು, ಫಲವೇನು. ಕ್ಷಮಾಮಂಡಲೆ ಭೂಪಾಲ ವೃಂದೈ, ಕ್ಷಮಾಮಂಡಲೆ ಭೂಪಾಲ ವೃಂದೈ, ಸದಾ ಸೇವಿತಂ ಯಸ್ಯ ಪಾದಾರವಿಂದಂ, ಸದಾ ಸೇವಿತಂ ಯಸ್ಯ ಪಾದಾರವಿಂದಂ, ಗುರೋರಂಗ್ರಿ ಪದ್ಮೆ
मनच्छेन् लग्नं ततः किं 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 ततः किं. ಇಡೀ ಭೂಮಂಡಲದ ಸಮಸ್ತ ರಾಜಾದಿರಾಜರುಗಳಲ್ಲಿ ತನ್ನ ಪಾದಕ್ಕೆ ಎರಗಿ ಸದಾ ಸೇವೆ ಮಾಡ್ತಿದ್ದಾರೆ. ಎಲ್ಲರೂ ಸೇವೆ ಮಾಡ್ತಿದ್ದಾರೆ. ಆದರೂ ಅವನ ಒಂದು ಮನಸ್ಸು ಮಾತ್ರ ಅಹಂಕಾರದ ರಸವನ್ನು ಸೇವಿಸ್ತಾ ಇದ್ದಾನೆ. ಮನಸ್ಸು ಮಾತ್ರ ಸದ್ಗುರುವಿನ ಚರಣಾರವಿಂದಗಳಲ್ಲಿ ನೆಲೆಯಾಗಿ ನಿಲ್ಲದೆ ಹೋದರೆ ಅದರಿಂದ ಆಗ್ತಕ್ಕಂಥ ಫಲವೇನು ಫಲವೇನು ಫಲವೇನು. ಯಶೋ ಮೇ ಗತಂ ಜಿಕ್ಷು ದಾನ ಪ್ರತಾಪಾತ್ ಭಿಕ್ಷುದಾನ ಪ್ರತಾಪಾತ್ ಜಗದ್ವಸ್ತು ಸರ್ವಂ ಕರೇಯತ್ ಪ್ರಸಾದಾಂ ಜಗದ್ವಸ್ತು ಸರ್ವಂ ಕರೇಯತ್ ಪ್ರಸಾದಾಂ ಗುರೋರಂಗ್ರಿ ಪದ್ಮೆ ಮನಚ್ಚೇನ್ ಲಗ್ನಂ ತತಃ ಕಿಂ 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 ತತಃ ಕಿಂ. ದಾನ ಮಾಡುವ ನನ್ನ ಪ್ರತಾಪದ ಕೀರ್ತಿ ಸಕಲ ದಿಕ್ಕುಗಳಲ್ಲೂ ಹರಡಿದೆ. ನನ್ನ ಹಿರಿಮೆ ಗರಿಮೆಗಳ ಪ್ರಭಾವದಿಂದ ಜಗತ್ತಿನಲ್ಲಿ ಸಕಲ ವಸ್ತುಗಳು ಕೂಡ ನನ್ನ ಕೈಗಳಿಗೆ ಇವೆ. ನಾನು ಹೇಳ್ದಂಗೆ ಆಗೋದು. ನೋಡಿ, ಭವಿಷ್ಯ ಹೇಳಿಬಿಟ್ಟಿದ್ದೀನಿ, ಹಿಂಗೆ ಆಗತ್ತೆ. ಅವರೇ ಆ ಥರ ಅದೇನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದರೆ ಅವರು ಕೇಳಿದ ಗಳಿಗೆ ಚೆನ್ನಾಗಿಲ್ಲ, ಅವರು ಕೆಟ್ಟ ಗಳಿಗೆಯನ್ನು ಬಂದು ನಿಂತ್ಕೊಂಡು ಪ್ರಶ್ನೆ ಕೇಳಿದ್ದಾರೆ, ಅದರಿಂದ ಅವ್ರದ್ದು ದೋಷ ಇದೆ ಅಂದರೆ ಇವ್ರದ್ದಲ್ಲ ದೋಷ, ತಪ್ಪಿಸ್ಕೊಂಬಿಟ್ರು ಹಾಗೆ. ಆದರೆ ಮನಸ್ಸು ಮಾತ್ರ ಸದ್ಗುರುವಿನ ಅಡಿದಾವರೆಯಲ್ಲಿ ಕೇಂದ್ರೀಕೃತವಾಗ್ತಾ ಇಲ್ಲ. ಹೀಗಿದ್ದ ಮೇಲೆ ಆ ಕೀರ್ತಿ ಪ್ರತಿಷ್ಠೆಗಳಿಂದ ಲಭಿಸ್ತಕ್ಕಂಥ ಫಲವೇನು ಫಲವೇನು ಫಲವೇನು? ಅಯ್ಯಪ್ಪ. ನ ಭೋಗೆ ನ ಯೋಗೆ ನ ವಾಜಿರಾಜೌ ನವಾಜಿರಾಜೋ ನ ಕಾಂತ ಮುಖೇನೈವ ವಿತ್ತೇಷು ಚಿತ್ತಂ ನ ಕಾಂತ ಮುಖೇನೈವ ವಿತ್ತೇಷು ಚಿತ್ತಂ ಗುರೋರಂಗ್ರಿ ಪದ್ಮೆ ಮನಚ್ಚೇನ್ ಲಗ್ನಂ ತತಃ ಕಿಂ 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 ತತಃ ಕಿಂ. ಭೋಗದಲ್ಲಾಗಲಿ ಲೌಕಿಕ ಫಲಗಳ ಯೋಗದಲ್ಲಾಗಲಿ ಶಕ್ತಿ ಸಾಮರ್ಥ್ಯಗಳಲ್ಲಾಗಲಿ ಕುದುರೆ ಸವಾರಿಯ ಮುಂತಾದ ವಿಚಾರಗಳಲ್ಲಾಗಲಿ ಮೋಟಾರ್ ಬೈಕ್ ಬಿಡುವುದರಲ್ಲೇ ಆಗಲಿ ಸ್ತ್ರೀ ಸಂಘದ ಲಂಪಟತನದಲ್ಲೇ ಆಗಲಿ ಧನಕನಗಾದ ಐಶ್ವರ್ಯಗಳಲ್ಲೇ ಆಗಲಿ ಮನಸ್ಸು ಆಸಕ್ತಿಯನ್ನ ತೋರ್ತಾ ಇಲ್ಲ. ಇಷ್ಟಾದರೂ ಸದ್ಗುರುವಿನ ಪಾದದ ಪದ್ಮದಲ್ಲಿ ಮನಸ್ಸು ನೆಲೆಯಾಗಿ ನಿಲ್ಲದೆ ಹೋದರೆ ಫಲವೇನು ಫಲವೇನು ಫಲವೇನು? ತುಂಬ ಜನ ಯೋಗಿಗಳು ತುಂಬ ಸ್ಟ್ರಿಕ್ಟ್ ಆಗಿ ಇದ್ದಾರೆ, ತುಂಬ ವ್ರತಾದಿಗಳು ಮಾಡ್ತಿದ್ದಾರೆ, ಚಂಚಲವಾಗ್ತಾ ಇಲ್ಲ, ಕಾಮಕ್ರೋಧಾದಿಗಳನ್ನು ಜಯಿಸಿದ್ದಾರೆ, ಎಲ್ಲವೂ ಜಯಿಸಿಬಿಟ್ಟಿದ್ದಾರೆ. ಯಾತ್ರ ಮೇಲೂ ನನಗಿಷ್ಟ ಇಲ್ಲ ಅಂತಿದ್ದಾರೆ. ಸಂತೋಷ, ನಮಸ್ಕಾರ ಅಂಥವರಿಗೆ. ಇಷ್ಟು ಇದ್ದರೂ, ಇಷ್ಟು ತ್ಯಾಗ ಇದ್ದರೂ, ಇಷ್ಟೊಂದು ಸ್ಟ್ರಿಕ್ಟಾಗಿದ್ದರೂ, ವ್ರತ ಮಾಡ್ತಿದ್ದರೂ, ಆದರೆ ಗುರುಭಕ್ತಿ ಇಲ್ಲದವರು ಅದೆಲ್ಲ ಪ್ರಯೋಜನವೇ ಇಲ್ಲ ಅಂತಾಯ್ತು. ಇನ್ನು ಮುಂದೆ ತ್ಯಾಗವನ್ನು ಕುರಿತು ಹೇಳ್ತಾ ಇದ್ದಾರೆ. ನನಗೆ ಭೋಗಭಾಗ್ಯಗಳ ಮೇಲಾಗಲಿ ಯೋಗ ಸಾಧನೆಗಳ ಮೇಲಾಗಲಿ ಕರ್ಮ ಆಚರಣೆಗಳಾಗಲಿ ನನಗೆ ಯಾತ್ರ ಮೇಲೂ ಕೂಡ ಆಸೆ ಇಲ್ಲ ಅಂತ ಹೇಳ್ತಾನೆ. ಭೋಗಭಾಗ್ಯಗಳ ಮೇಲಾಗಲಿ ಯೋಗ ಸಾಧನೆ ವಿಚಾರದಲ್ಲೇ ಆಗಲಿ ಕರ್ಮಾಚರಣೆಯಲ್ಲಾಗಲಿ ಸ್ತ್ರೀಯರ ಮೇಲೆ ಮೋಹದ ಆಸೆ ಆಗಲಿ ನನಗಿಲ್ಲ. ನನಗೆ ಚೆನ್ನಾಗಿ ವೈರಾಗ್ಯ ಬಂದ್ಬಿಟ್ಟಿದೆಪ್ಪ, ನಾನೆಲ್ಲ ನೋಡಾಗೋಯ್ತು. ನನಗೆ ಒಂದು ವೈರಾಗ್ಯ ಬಂದ ಮೇಲೆ ನನಗೆ ಗುರು ಯಾಕಯ್ಯ ಬೇಕು? ನಾನೇ ಕಣಯ್ಯ ಒಳಗೆ ಗುರು. ನಾನು ನಿರ್ಲಿಪ್ತನಾಗಿ ನಾನು ಮಾಡಬೇಕಾದ್ದನ್ನೆಲ್ಲ ಮಾಡ್ತಾ ಇದ್ದೀನಿ ಅಂತ ನಿನಗೆ ನೀನೇ ನಿರ್ಧಾರ ಮಾಡ್ಕೊಂಡು ಬಿಟ್ಟಿದ್ರೆ
ಏನು ಲಾಭ? ಮೊದಲು ಗುರುತತ್ವವನ್ನು ಗ್ರಹಿಸಬೇಕು, ಅನಂತರ ಗುರುವಿನ ಮೇಲೆ ಮನಸ್ಸನ್ನು ಸ್ಥಿರವಾಗಿ ಲೀನ ಮಾಡ್ಕೋಬೇಕು. ಅಂತಹ ಮನೋಸ್ಥಿತಿಯಲ್ಲಿ ಗುರುವಾಗ ಲಭಿಸ್ತಕ್ಕಂಥ ಗುರುವಿಂದ ನಡೆಸಿದ ಮಂತ್ರೋಪದೇಶದಿಂದ ಮಾತ್ರ ನಿಜವಾದ ಪ್ರಯೋಜನ ಗುರುವಿನಿಂದ ಉಪಯೋಗವಾಗುತ್ತೆ. ಆ ಮಂತ್ರದಿಂದ ಅಂತಹ ಗುರುಪದೇಶದ ರಕ್ಷೆ ಇಲ್ಲದೇ ಇರತಕ್ಕಂಥ ವೈರಾಗ್ಯ ಭಾವಗಳು ನಿಷ್ಪ್ರಯೋಜಕ ಅಂತ ಹೇಳ್ಕೊಳ್ಳೋದು. ಅರಣ್ಯೇನ ವಾ ಸ್ವಸ್ಯ ಗೇಹೇನ ಕಾಲಿ ದೇಹೇ ಮನೋವರ್ತತೆ ಮೇ ತ್ವನರ್ಘ್ಯೇ ಗುರೋರಗ್ರಿಮದ್ಮೇ ಮನಶ್ಚೇನ ಲಗ್ನಂ ತತಕ್ಕಿಂ 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 ತತಕ್ಕಿಂ. ನನ್ನ ಮನಸ್ಸು ವೈರಾಗ್ಯ ಭಾವದಿಂದ ಕೂಡಿದೆ. ಕಾಡಿಗೆ ಹೋಗಬೇಕು ಅಂತಾಗಲಿ, ಮನೆಯಲ್ಲೇ ಇರಬೇಕಂತಾಗಲಿ, ಯಾವ ಕಾರ್ಯದಲ್ಲೇ ಆಗಲಿ, ದೇಹ ಪೋಷಣೆಯಲ್ಲೇ ಆಗಲಿ ನನಗೆ ಕಿಂಚಿತ್ತು ಆಸಕ್ತಿ ಇಲ್ಲ. ಆದರೂ ಮನಸ್ಸು ಮಾತ್ರ ಸದ್ಗುರುವಿನ ಪಾದ ಕಮಲಗಳಲ್ಲಿ ನೆಲೆಸದೆ ಹೋದರೆ ಫಲವೇನು ಫಲವೇನು ಫಲವೇನು. ಇಷ್ಟೆಲ್ಲ ಆದರೂ ಕೂಡ ಗುರುತತ್ವದ ಬಗ್ಗೆ ನೀವು ಮಾತಾಡೋದೇ ಇಲ್ಲ. ನೀವೆಲ್ಲ ಸ್ವಂತ ಏನೇನೋ ಮಾತಾಡ್ತಿದ್ಯಾ. ನನಗೆ ಆ ಥರ ಮೇಲೆ ಆಸೆ ಇಲ್ಲ ಅಂತಿದ್ಯಾ. ತುಂಬ ಚೆನ್ನಾಗಿದೆ. ಗುರುವನ್ನು ನಂಬಿದ್ದೀನಿ, ಗುರುತತ್ವ ಅನ್ನೋದೇ ಮಾತಾಡ್ತಾ ಇಲ್ಲ ನೀನು. ಅದಕ್ಕೆ ಫಲ ಏನು? ಕಾಡಿಗೆ ಹೋಗ್ಬೇಕಂತಕ್ಕಂಥ ಆಸೆಯು ಎಲ್ಲೂ ನನಗೇನು ಯಾವ ಆಸೆನೂ ಇಲ್ಲ. ನಿಜವಾಗಿ ಹೇಳೋದಾದರೆ ತ್ಯಾಗ ವೈರಾಗ್ಯ ಅಂತಕ್ಕಂಥದ್ದು ತುಂಬ ಕಷ್ಟವಾಗಿರ್ತಕ್ಕಂಥದ್ದು. ಹಣ ಇರ್ತಕ್ಕಂಥವರಿಗೆ ದಾನ ಬುದ್ಧಿ ಎಷ್ಟು ಕಷ್ಟನೋ, ವಿದ್ಯೆ ಇರ್ತಕ್ಕಂಥವ್ರು ಕೂಡ ವಿನಯ ನಡತೆ ಎಷ್ಟು ಕಷ್ಟವೋ ಅವೆಲ್ಲದಕ್ಕಿಂತಲೂ ಕಷ್ಟಕರವಾದಂಥದ್ದು ಅಂದರೆ ತ್ಯಾಗ, ಒಂದು ವೈರಾಗ್ಯ. ಶಿಷ್ಯನ ಎಲ್ಲ ದುರ್ಗುಣಗಳನ್ನು ಒಂದೊಂದಾಗಿ 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 ಬಿಡಿಸಬೇಕು ಅಂತ ಗುರುವು ವಿಶ್ವ ಪ್ರಯತ್ನ ಮಾಡ್ತಲೇ ಇರ್ತಾನಂತೆ. ಆದರೆ ಅದನ್ನು ಬಿಡಿಸ್ತಕ್ಕಂಥ ಮಾತ್ರ ತುಂಬ ಕಷ್ಟದ ಕೆಲಸ ಅಂತೆ. ಅಷ್ಟೊಂದು ದುಸ್ತರವಾದ ಗಹನವಾದ ತ್ಯಾಗಬುದ್ಧಿ ಒಬ್ಬನ ಮನಸ್ಸಿನಲ್ಲಿ ತಾನಾಗಿ ಒಡಮೂಡಿದೆ ಅಂದರೆ ಹಬ್ಬ ಅವನು ಎಂಥ ಸೌಭಾಗ್ಯಶಾಲಿ ಅಲ್ಲವೇ. ಆದರೂ ಅವನ ಆ ಅಪೂರ್ವ ತ್ಯಾಗಕ್ಕೆ ಲೋಕದಲ್ಲಿ ಬೆಲೆಯೇ ಇಲ್ಲ. ಗುರುವಿಗೆ ನಿಷ್ಪ್ರಯೋಜನವಾಗಿದೆ. ಇದಕ್ಕೆ ಒಂದೇ ಕಾರಣ ಏನು ಗೊತ್ತಾ? ಅವನಿಷ್ಟಿದ್ದರೂ ಕೂಡ ಅಂದರೆ ಎಷ್ಟೊಂದು ತ್ಯಾಗ ಇದ್ದು ಅಷ್ಟೊಂದು ಅವನನ್ನು ಮುಟ್ಬಿಟ್ರೆ ಸಾಕು ಅವನಿಗೆ. ಆದರೆ ಅವನಿಗೆ ಒಂದು ಶಾಂತಿ ಇಲ್ಲ. ಯಾಕೆ? ಅವನಿಗೆ ಗುರುವಿನ ಬಗ್ಗೆ ವಿಶ್ವಾಸ ಇಲ್ಲದೆ ಇರತಕ್ಕಂಥದ್ದು, ಗುರುಪದೇಶದಲ್ಲಿ ಅವನಿಗೆ ನಂಬಿಕೆ ಇಲ್ಲದೆ ಇರತಕ್ಕಂಥದ್ದು, ಅವನ ಮನಸ್ಸಿನಲ್ಲಿ ತಲ್ಲೀನಿತವಾಗದೇ ಇರತಕ್ಕಂಥದ್ದು, ಅವನ ಮನಸ್ಸು ಗುರುವಿನ ಬಗ್ಗೆ ವಿಶ್ವಾಸ ಮೂಡದೇ ಇರೋದು. ಅಂದರೆ ತ್ಯಾಗ ವೈರಾಗ್ಯಗಳು ಎಷ್ಟೇ ಇದ್ದರೂ ಎಷ್ಟೊಂದು ಹೊಗಳಿದ್ವಿ ವ್ಯಕ್ತಿಯನ್ನು, ಆದರೆ ಗುರುವಿನ ಬಗ್ಗೆ ಸ್ವಲ್ಪನೂ ಮರ್ಯಾದೆ ಇಲ್ಲ ಅವನಿಗೆ. ಅವುಗಳಿಗೆ ಬೆಲೆ ಇರತಕ್ಕಂಥದ್ದು ಗುರುಪದೇಶದ ವಿಚಾರದ ಪೂರ್ಣವಾದ ಶ್ರದ್ಧೆ ಇದ್ದಾಗ ಮಾತ್ರ ಅನ್ನೋದನ್ನು ಚೆನ್ನಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಇವೆಲ್ಲ ಭೂಷಣ ಆಗಬೇಕಾದ್ರೆ ಗುರು ಉಪದೇಶ, ಗುರುವಿನ ಮೇಲೆ ಶ್ರದ್ಧೆ ಇದ್ದರೆ ಇಷ್ಟೊಂದು ತ್ಯಾಗ, ಇಷ್ಟೊಂದು ಒಳ್ಳೆಯ ಗುಣ, ಇಷ್ಟೊಂದು ಒಳ್ಳೆಯ ಪಾಂಡಿತ್ಯ, ಎಷ್ಟೊಂದು ಗುಣಗಳು ಹೇಳಿದ್ವು. ಇವೆಲ್ಲದಕ್ಕೂ ಪ್ರಮೋಷನ್ ಟಕ್ ಅಂತ ಸಿಕ್ಕಿಬಿಡುತ್ತೆ. ಸರ್ವವನ್ನು ತ್ಯಾಗ ಮಾಡಿದವನಿಗೆ, ಶೀತೋಷ್ಣ ಸುಖ ದುಃಖಗಳನ್ನು ಸಹ ಗೆದ್ದವನಿಗೆ, ಅಂಥವನು ಕೂಡ ಗುರುಪದೇಶವು ಸಹ ಒಂದು ಸಿಕ್ಕಿಬಿಟ್ರೆ ಅಂಥವನ ಪುಟಕ್ಕಿಟ್ಟ ಚಿನ್ನ ಆಗ್ತಾ ಇದ್ದಾನೆ. ಹಾಗೆ ಧನಕನಗಾದ ಸಂಪತ್ತುಗಳನ್ನು ಅವೆಲ್ಲ ಇದ್ದುಕೊಂಡು ಕೂಡ ದಾನ ಧರ್ಮಾದಿಗಳ ಉದಾರ ಗುಣವೂ ಇದ್ದವನಿಗೆ ಗುರುಪದೇಶವು ಸಹ ಒಂದು ಲಭ್ಯ ಆಗಿಬಿಟ್ರೆ ಅವನು ಸಂಸ್ಕರಿಸಿದ ರತ್ನ ಆಗ್ತಾ ಇದ್ದಾನೆ. ಇದನ್ನೇ ಮುಂದಿನ ಕೊನೆಯ ಶ್ಲೋಕದಲ್ಲಿ ಇನ್ನಷ್ಟು ಸ್ಫುಟವಾದ ಮಾತುಗಳಲ್ಲಿ ಹೇಳ್ತಾ ಇದ್ದಾರೆ. ಗುರೋರಷ್ಟಕಂ ಯಃ ಪಠೇತ್ ಪುಣ್ಯದೇಹೇ ನಿರ್ಭೂಪತಿರ್ಬ್ರಹ್ಮಚಾರಿ ಚ ಗೇಹೇ ಲಭೇದ್ವಾಂಛಿತಾರ್ಥಂ ಪದಂ ಬ್ರಹ್ಮ ಸಂಜ್ಞಂ ಗುರೋರುಕ್ತವಾಕ್ಯೇ ಮನೋ ಯಸ್ಯ ಲಗ್ನಂ ಗುರೋರುಕ್ತವಾಕ್ಯೇ ಮನೋ ಯಸ್ಯ ಲಗ್ನಂ ಗುರೋರಷ್ಟಕಂ ಯಃ ಪಠೇತ್ ಪುಣ್ಯದೇಹೇ ಯತಿರ್ಭೂಪತಿರ್ಬ್ರಹ್ಮಚಾರಿ
ब्रह्मचारी च गेहि न वेद्वांसितार्थं पदं ब्रह्म संज्ञं गुरोरुक्तवाक्ये मनो यस्य लग्नं गुरोरुक्तवाक्ये मनो यस्य लग्नम् ಯತಿಯಾಗಲಿ, ರಾಜನಾಗಲಿ, ಬ್ರಹ್ಮಚಾರಿಯಾಗಲಿ, ಗೃಹಸ್ಥನಾಗಲಿ, ಯಾರೇ ಆಗಲಿ ಆ ಗುರು ಅಷ್ಟಕವನ್ನು ಪಠನೆ ಮಾಡಿದರೆ ಅವನು ಪುಣ್ಯಾತ್ಮ ಆಗ್ತಾ ಇದ್ದಾನೆ. ಆ ಪುಣ್ಯಾತ್ಮನ ಮನಸ್ಸು ಗುರು ಉಪದೇಶಿಸಿದ ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ ಇತ್ಯಾದಿ ಮಹಾವಾಕ್ಯಗಳ ಮೇಲೆ ದೃಢವಾಗಿ ಭಕ್ತಿ ನಿಲ್ತಾ ಇದೆ. ಅವನ ಇಷ್ಟಾರ್ಥಗಳೆಲ್ಲವೂ ನೆರವೇರ್ತಾ ಇವೆ. ಬ್ರಹ್ಮ ಅನ್ನುವ ಆ ಪರಮ ಪದವಿಯನ್ನು ಪಡೀತಾ ಇದ್ದಾನೆ. ಇತಿ ಶ್ರೀ ಜಗದ್ಗುರು ಶಂಕರಾಚಾರ್ಯ ವಿರಚಿತಂ ಶ್ರೀ ಗುರುವಷ್ಟಕಂ ಸಂಪೂರ್ಣಂ. ಶಿವಾಯ ಗುರವೇ ನಮಃ. ಶಿವಾಯ ಗುರವೇ ನಮಃ. ಶಿವಾಯ ಗುರವೇ ನಮಃ. ನಾರಾಯಣ ಗುರವೇ ನಮಃ. ನಾರಾಯಣ ಗುರವೇ ನಮಃ. ಬ್ರಹ್ಮಾಯ ಗುರವೇ ನಮಃ. ಚಲಾ ಸಖ್ಯಾನೋ ಭಜನ ಕರುಗ ಭಜನ ಕರು. दत्त गुरु च भजन गावुनि भव सागर का पार करो. चला सख्यानो भजन करूँगा भजन करो. दत्त गुरु च भजन गावुनि भव सागर का पार करो. चला सख्यानो भजन करूँगा भजन करूँगा. दत्त गुरु च भजन गावुनि भव सागर का पार करो. चला सख्यानो भजन करूँगा भजन करो. दत्त गुरु के भजन गावुनि भव सागर का पार करो. दत्त गुरु जय दत्त गुरु दत्त दिगंबर कल्पतरु. दत्त गुरु जय दत्त गुरु दत्त दिगंबर कल्पतरु. ब्रह्मा विष्णु शिव शक्ति त्रैलोक्याची गुरुमूर्ती. ब्रह्मा विष्णु शिव शक्ति त्रैलोक्याची गुरुमूर्ती. अनसूयान अत्रिनंदन अनसूयान अत्रिनंदन कार्यारंभि नित्य स्मरु. कार्यारंभि नित्य स्मरु. दत्त गुरु चे भजन गावुनि भव सागर पार करो. दत्त गुरु चे भजन गावुनि भव सागर पार करो. ज्ञान भजन करो भजन करो. दत्त गुरु चे भजन गावुनि भव सागर पार करो. सख्यान गुरु बेटी चे लागे आस. गुरु बेटी ची लागे आस. गुरु सेवे च जडला ध्यास. गुरु सेवेचा जडला ध्यास. ज्ञानी मुनी अन स्वप्नी भजनी. ज्ञानी मनी आणि स्वप्नी भजनी. ज्ञानी मनी अन स्वप्नी भजनी. ज्ञानी मनी आणि स्वप्नी भजनी. अन्या करुणी भक्ती करू. अन्या कुणाची भक्ती करू. अन्या कुणीची भक्ती करू. अन्या कुणाची भक्ती करू. दत्त गुरुचे भजन गावुनि भव सागर पार करू. दत्त गुरुचे भजन गावुनि भव सागर पार करू. चला
सख्यानो भजन करो का भजन करो दत्त गुरु के भजन का मुनि भवसागर का पार करो श्रीपाद वल्लभ अवधूता श्रीपाद वल्लभ अवधूता तुझ विण नाही कुणित्रता तुझ बिन नाही पुनिताता दत्त गुरुला शरण जावनी दत्त गुरुला शरण जावनी दत्त गुरुचे पाय धरू दत्त गुरुचे भजन पाय धरू दत्त गुरुचे भजन गाव भवसागर का पार करू दत्त गुरुचे भजन का मुनि भवसागर का पार करो चला सख्यानो भजन करूगा भजन करू दत्त गुरुचे भजन गावनी भवसागर का पार करू दत्त गुरु के तारक नाम दत्त गुरु गे तारक नाम गुरु चरणासी मुक्ति धाम गुरु चरणासी मुक्ति धाम तन मन पुष्पे त्यासी अर्पणी तन मन पुष्प त्यासी अर्पण पतित पावन देह करू पतित पावन देह करू पतित पावन देह करू पतित पावन देह करू दत्त गुरुचे भजन गावुनी भवसागर पार करू दत्त गुरुचे भजन भवसागर का पार करो चला सख्यानो भजन करू भजन करू दत्त गुरुचे भजन गावुनी भवसागर पार करू दत्त गुरुचे भजन गावुनी भवसागर का पार करो दत्त गुरु जय दत्त गुरु दत्त दिगंबर कल्पतरो दत्त गुरु जय दत्त गुरु दत्त दिगंबर कल्पतरो दत्त दिगंबर कल्पतरु दत्त दिगंबर कल्पतरु दत्त दिगंबर कल्पतरु